ನೋಡಿ, ಒಂದು ವಿಶೇಷವಾದಂತಹ ಸುದ್ದಿ. ಪೊಲೀಸರ ಮೇಲೆ ಸಿನಿಮೀಯ ರೀತಿಯಲ್ಲಿ ಅಟ್ಯಾಕ್ ಮಾಡಿ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಂತಹ ಆರೋಪಿಯನ್ನ ಎಸ್ಕೇಪ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಪೊಲೀಸರ ಮೇಲೆ ಇದು ನಿಜಕ್ಕೂ ಕೂಡ ಸಿನಿಮೀಯ ರೀತಿಯಲ್ಲಿ ನಡೆದಿರ್ತಕ್ಕಂಥ ಅಟ್ಯಾಕ್. ಆರೋಪಿಯನ್ನ ಕರ್ಕೊಂಡು ಹೋಗ್ತಾ ಇದ್ರು ಪೊಲೀಸರು. ಕರ್ಕೊಂಡು ಹೋಗಬೇಕಾದ್ರೆ ದುಷ್ಕರ್ಮಿಗಳು ಈ ರೀತಿ ದಾಳಿಯನ್ನ ಮಾಡಿದ್ದಾರೆ. ಎಲ್ಲಿ ಅಂದರೆ ಗದಗ ರೈಲ್ವೆ ಬ್ರಿಡ್ಜ್ ಬಳಿ ಪೊಲೀಸ್ ವಾಹನವನ್ನು ಅಡ್ಡಗಟ್ಟಿ ಈ ದುಷ್ಕೃತ್ಯವನ್ನ ಎಸಗಿದ್ದಾರೆ. ಹಲ್ಲೆ ಮಾಡಿರೋದಷ್ಟೇ ಅಲ್ಲ, ಹಲ್ಲೆ ಮಾಡಿ ನಂತರ ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ಆರೋಪಿಯನ್ನ ಈ ಖದೀಮರು ಕರ್ಕೊಂಡು ಹೋಗಿದ್ದಾರೆ. ಅಂದರೆ ಆತನನ್ನು ಕರ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಡೆದಿರ್ತಕ್ಕಂಥ ಹಲ್ಲೆ. ಆ ಆರೋಪಿ ಈ ದುಷ್ಕರ್ಮಿಗಳಿಗೆ ಬೇಕಾಗಿದ್ದವನಾಗಿರಬಹುದು. ತುಂಬ ಅಪರೂಪದ ಘಟನೆ. ಪೊಲೀಸ್ ಕಸ್ಟಡಿಯಲ್ಲಿ ಇರತಕ್ಕಂಥ ವ್ಯಕ್ತಿಯನ್ನು ಕರ್ಕೊಂಡು ಹೋಗೋದಕ್ಕೆ ಪೊಲೀಸ್ ವಾಹನವನ್ನು ಅಡ್ಡಗಟ್ಟಿ ಪೊಲೀಸರ ಮೇಲೆ ಹಲ್ಲೆಯನ್ನು ನಡೆಸಿ ಕೊನೆಗೆ ಆರೋಪಿಯನ್ನು ಕರ್ಕೊಂಡು ಹೋಗಿದ್ದಾರೆ ಈ ದುಷ್ಕರ್ಮಿಗಳು. ಗದಗದ ರೈಲ್ವೆ ಬ್ರಿಡ್ಜ್ ಬಳಿ ನಡೆದಿರ್ತಕ್ಕಂತಹ ಘಟನೆ. ಯಾರ ಮೇಲೆ ಹಲ್ಲೆ ಆಗಿದೆ ಅಂತಂದ್ರೆ ಗಂಗಾವತಿ ಶಹರ ಪೊಲೀಸರ ಮೇಲೆ ಆಗಿರ್ತಕ್ಕಂಥ ಹಲ್ಲೆ ಇದು. ಪೊಲೀಸರಿಗೆ ಬೇಕಿದ್ದಂತಹ ಆರೋಪಿ ಅಮ್ಜದ್ ಅಲಿ ಅಂತ. ಆ ಅಮ್ಜದ್ ಅಲಿಯನ್ನ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ರು. ಆರೋಪಿಯನ್ನ ಕರ್ಕೊಂಡು ಹೋಗ್ತಾ ಇದ್ದ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ದಾರೆ. 4 ಪೊಲೀಸರ ಮೇಲೆ ದುಷ್ಕರ್ಮಿಗಳು ದಾಳಿ ನಡೆಸಿದ್ದಾರೆ. ಈಗ ಆ ಎಲ್ಲ ಪೊಲೀಸ್ ಗಾಯಾಳುಗಳಿಗೆ ಬೆಟಗೇರಿ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಈ ಅಮ್ಜದ್ ಅಲಿ ಅಂತಕ್ಕಂಥ ಆರೋಪಿ ಏನಿದ್ದ, ಈತನನ್ನು ವಿಚಾರಣೆಗೆ ಅಂತನೋ ಅಥವಾ ಕೋರ್ಟ್ಗೆ ಅಂತನೋ ಎಲ್ಲೋ ವೆಹಿಕಲ್ ಕರ್ಕೊಂಡು ಹೋಗ್ತಾ ಇರ್ತಾರೆ. ಕರ್ಕೊಂಡು ಹೋಗ್ತಾ ಇರೋದು ಗೊತ್ತಾಗಿ ದುಷ್ಕರ್ಮಿಗಳೇನು ಮಾಡಿದ್ದಾರೆ, ಪೊಲೀಸ್ ವಾಹನದ ಮೇಲೆ ಅಟ್ಯಾಕ್ ಮಾಡಿ, ಆ ಅಟ್ಯಾಕ್ ಮಾಡಿರ್ತಕ್ಕಂಥ ವೆಹಿಕಲ್ ಯಾವುದು ಅಂತ ಕೂಡ ತೋರಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಅಟ್ಯಾಕ್ ಮಾಡಿ 4 ಜನ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿ ಅಮ್ಜದ್ ಅಲಿಯನ್ನು ಅಲ್ಲಿಂದ ಎಸ್ಕೇಪ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಹೇಳಿ ಕೇಳಿ, ನೀವು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದೀರಾ, ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರೆ ಬಿಡ್ತಾರಾ ನಿಮ್ಮನ್ನು? ತುಂಬ ಅತ್ಯಂತ ದೊಡ್ಡ ತಪ್ಪು ಮಾಡಿದ್ದಾರೆ ಅವರು, ಯಾರೇ ಆಗಿರಲಿ ದುಷ್ಕರ್ಮಿಗಳು. ಅವರ ಹೆಡೆಮುರಿ ಕಟ್ಟಿ ಈ ಅಮ್ಜದ್ ಅಲಿ ಜೊತೆಗೆ ಅವ್ರನ್ನೂ ಕೂಡ ಕಂಬಿ ಹಿಂದಕ್ಕೆ ಹಾಕ್ತಾರೆ ಅಷ್ಟೇ. ಅವ್ರು ಯಾರೇ ಆಗಿದ್ರು ಪೊಲೀಸರು ಮಾತ್ರ ಬಿಡಲ್ಲ. ಈ ದಿವಸ ಲೇಟ್ ಈವ್ನಿಂಗ್ ಟೈಮ್ದಲ್ಲಿ ಗಂಗಾವತಿ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಒಬ್ಬ ಅವರ ಒಂದು ಅಪರಾಧ ಪ್ರಕರಣದಲ್ಲಿ ಬೇಕಾದ ಒಬ್ಬ ಆರೋಪಿತನನ್ನು ವಶಕ್ಕೆ ತೆಗೆದುಕೊಳ್ಳಿಕ್ಕೆ ಇಲ್ಲಿ ಬಂದಾಗ ಅವನು ವಶಕ್ಕೆ ತೆಗೆದುಕೊಂಡು ಅವರು ಹೊರಡುತ್ತಿರುವಾಗ ಅವನು ಹಿಂಬಾಲಕರು ಕೆಲವರು ಬಂದು ಅವರ ವೆಹಿಕಲ್ನ ಗ್ಲಾಸ್ ಹೊಡೆದು ಅವ್ರ ಮೇಲೆ ಸ್ವಲ್ಪ ಎಲ್ಲ ಹಲ್ಲೆ ಮಾಡಿ ಅವನನ್ನು ಎಸ್ಕೇಪ್ ಆಗುವಾಗೆ ಎಸ್ಕೇಪ್ ಆಗಲಿಕ್ಕೆ ಸಹಾಯ ಮಾಡಿದ್ದಾರೆ. ಸೊ ಪೊಲೀಸರು ಇಲ್ಲಿ ಮೈನರ್ ಇಂಜುರೀಸ್ ಇದೆ, ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಈಗ ಅವರೇನು ದೂರು ಕೊಡ್ತಾರೆ ಆ ದೂರನ್ನು ತೆಗೆದುಕೊಂಡು ಯಾರು ಈ ರೀತಿ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ. ಅದೆಲ್ಲ ನಾವು ಡೀಟೇಲ್ಸ್ ಕೊಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅಲ್ಲಿ ಅವ್ರದ್ದು ಅದು ಕೇಸ್ ಬಗ್ಗೆ ಎಲ್ಲ ಅಲ್ಲಿ ಲೋಕಲ್ ಗಂಗಾವತಿ ಪೊಲೀಸರಿಗೆಲ್ಲ ಮಾತಾಡಿಕೊಂಡು ಅದರದ್ದು ಏನು ಗ್ರಾವಿಟಿ ಇದೆ ಅದನ್ನೆಲ್ಲ ನೋಡಿಕೊಂಡು, ಯಾಕಂದರೆ ಇದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆಗ್ತದೆ, ಅದನ್ನು ನೋಡಿಕೊಂಡು ನಾವು ಮುಂದೆ ಅದನ್ನೇ ಈಗ ಎಲ್ಲ ಅದು ಪರಿಶೀಲನೆ ನಡೀತಾ ಇದೆ. ಯಾಕಂದರೆ ಈಗ ನಾವು ಎಲ್ಲನೂ ಮಾಹಿತಿ ಹೇಳಿಬಿಟ್ರೆ ನಾಳೆ ಅದು ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ಳಲಿಕ್ಕೆ ತೊಂದರೆ ಆಗ್ತದೆ. ಅದಕ್ಕೆ ನಾವೀಗ ಅದು ಯಾರು ಏನು ಅಂತ ಐಡೆಂಟಿಫೈ ಕೂಡ ಮಾಡಿದ್ದೀವಿ. ಸಾಧ್ಯದಷ್ಟು ಬೇಗ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ. ಸೊ BS ನೇಮಗೌಡ ಅವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೊಟ್ಟಿರೋ ಮಾಹಿತಿ ಎಲ್ಲ ಡೀಟೇಲ್ಸ್ ಕೊಡೋಕ್ಕಾಗಲ್ಲ, ಬಟ್ ಘಟನೆ ಏನು ನಡೆದಿದೆ ಅಂತಕ್ಕಂಥದ್ರ ಬಗ್ಗೆ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಗಂಗಾವತಿ ಪೊಲೀಸರ ಮೇಲೆ ಅಟ್ಯಾಕ್ ಆಗಿ ಈ ಅಮ್ಜದ್ ಅಲಿ ಅಂತಕ್ಕಂಥ ಆರೋಪಿಯನ್ನು ಅವರು ಕರ್ಕೊಂಡು ಹೋಗಿದ್ದಾರೆ. ಬಟ್ ಮುಂದೆ ಏನು ಮಾಡಬೇಕು ಕಾನೂನಾತ್ಮಕವಾಗಿ, ಈಗ ಹಲ್ಲೆಗೊಳಗಾಗಿರ್ತಕ್ಕಂಥವರೇ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಹಲ್ಲೆಗೊಳಗಾದವರು ಕಂಪ್ಲೇಂಟ್ ಕೊಡ್ತಾರೆ. ಎಲ್ಲ ಮೈನರ್ ಇಂಜುರೀಸ್ ಅಂತ ಕೂಡ ಹೇಳಿದ್ದಾರೆ, ತುಂಬ ದೊಡ್ಡ ಮಟ್ಟದ ಗಾಯ ಏನಾಗಿಲ್ಲ. ಮೈನರ್ ಇಂಜುರೀಸ್ಗೆ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಅವ್ರು ಕೊಡ್ತಕ್ಕಂಥ ಕಂಪ್ಲೇಂಟ್ ಮೇಲೆ ಅವ್ರು ಯಾರು ಏನು ಎತ್ತ ಎಲ್ಲವನ್ನು ಕೂಡ ಪತ್ತೆ ಹಚ್ತೀವಿ. ಮೊದಲು ಈ ಅಮ್ಜದ್ ಅಲಿ ಯಾರು, ಅವನ ಹಿನ್ನೆಲೆ ಏನು, ಅವನ ಮೇಲೆ ಏನು ಆರೋಪ ಇತ್ತು, ಅವನನ್ನು ಯಾಕೆ ಕರ್ಕೊಂಡು ಹೋಗ್ತಾಯಿದ್ರು, ಎಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ರು, ಇಷ್ಟು ವಿಚಾರಗಳೆಲ್ಲವೂ ಕೂಡ ಡೀಟೇಲ್ಸ್ ಗೊತ್ತಾಗ್ಬಿಟ್ರೆ ಇವನನ್ನು ಬಚಾವ್ ಮಾಡೋಕ್ಕೆ ಬಂದವರು ಯಾರು ಅಂತ ಬಹಳ ಸುಲಭವಾಗಿ ಗೊತ್ತಾಗುತ್ತೆ. 1-2 ದಿವಸದಲ್ಲೇ ಇವರೆಲ್ಲರನ್ನ ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾರೆ.
ಆ ಕೆಲಸ ಆಗಬೇಕು. ಇಲ್ಲ ಅಂತಂದರೆ ಪೊಲೀಸ್ ಇಲಾಖೆ ಮೇಲೇ ಒಂದು ರೀತಿ ಸಂಶಯ ಬಂದ್ಬಿಡುತ್ತೆ ಅಥವಾ ನಗೆಪಾಟ್ಲಿಗೀಡಾಗ್ಬಿಡ್ತಾರೆ. ಹಾಗಾಗಬಾರ್ದು ಅಂದರೆ ಆದಷ್ಟು ಬೇಗ ಎಲ್ಲರ ಹೆಡೆಮುರಿ ಕಟ್ಟಬೇಕು.